sales record, one business report and pivot table feature. ರಾ ಡೇಟಾನ ಪೈವಟ್ ಟೇಬಲ್ ಫೀಚರ್ ಯೂಸ್ ಮಾಡಿಕೊಂಡು ಹೇಗೆ ಪರ್ಫೆಕ್ಟ್ ಆಗಿ ಕ್ರಿಯೇಟ್ ಮಾಡೋದಂತ ನೋಡಿದಾಗ ನೋಡಂಬರಿ. ಹಿಂದೆ ನೋಡಿದಾಗ ನಾವೇನ್ ಮಾಡಿದ್ವಿ ಅಂದ್ರೆ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡಿಕೊಂಡು ಕಾಮರ್ಸ್ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿದ್ವಿ. ಅದ್ರಲ್ಲಿ ಏನಾಗಿತ್ತಂದ್ರೆ ಎಲ್ಲಕ್ಕೂ ನಾವು ಫಾರ್ಮುಲಾಸ್ನ ಹಾಕೋತ ಬರ್ತಿದ್ವಿ. ಆದ್ರೆ ಇಲ್ಲಿ ನಾವು ಹೆಂಗ್ ರಿಪೋರ್ಟ್ ಕ್ರಿಯೇಟ್ ಮಾಡ್ಬೋದಂದ್ರೆ ಜಸ್ಟ್ ಯೂಸಿಂಗ್ ಪೈವಟ್ ಟೇಬಲ್. ಪೈವಟ್ ಟೇಬಲ್ ಏನಂತಂದ್ರೆ ಎಕ್ಸೆಲ್ದ ಒಂದು ಪವರ್ಫುಲ್ ಫಂಕ್ಷನ್ ಐತಿ. ಅದನ್ನ ಯೂಸ್ ಮಾಡ್ಕೊಂಡು ನಾವು ನಮಗೆ ಬೇಕಾಂತನ ರಿಪೋರ್ಟ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಹೆಂಗಂದ್ರೆ ನಾನು ಒಂದು ಟೇಬಲ್ ತೊಗೊಂಡಿನಿ. ಇದ್ರಾಗ ಮಂತ್ ಐತಿ, ರೀಸನ್, ಸೇಲ್ಸ್ ಪರ್ಸನ್, ಪ್ರಾಡಕ್ಟ್ ಕ್ಯಾಟಗರಿ, ಕ್ವಾಂಟಿಟಿ, ಯೂನಿಟ್ ಪ್ರೈಸ್, ಸೇಲ್ಸ್, ಪ್ರಾಫಿಟ್ ಅಂತ ಹೇಳಿ ಇಷ್ಟ ನಮ್ಗೆ ಡೇಟಾ ಐತಿ. ಇದ್ರೊಳಗೆ ನಾವು ಹೆಂಗ್ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂದ್ರೆ ಹೆಂಗ್ ರಿಪೋರ್ಟ್ ಕ್ರಿಯೇಟ್ ಮಾಡ್ಕೋಬಹುದಂದ್ರೆ ಮಂತ್ ವೈಸ್ ಕ್ರಿಯೇಟ್ ಮಾಡ್ಬೋದು. ಯಾವ ಮಂತ್ ಅಲ್ಲಿ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ, ಮತ್ತೆ ರೀಸನ್ ವೈಸ್ ಯಾವ ರೀಸನ್ ಒಳಗೆ ಎಷ್ಟು ಸೇಲ್ಸ್ ಆಗ್ಯಾವ ಅಂತ ಹೇಳಿ, ಸೇಲ್ಸ್ ಪರ್ಸನ್ ವೈಸು ಕ್ರಿಯೇಟ್ ಮಾಡ್ಕೋಬಹುದು. ಸೇಲ್ಸ್ ಪರ್ಸನ್ ಅಂದ್ರೆ ಯಾವ ಸೇಲ್ಸ್ ಪರ್ಸನ್ ಎಷ್ಟು ಪ್ರಾಫಿಟ್ ಮಾಡ್ಯಾರ ಮತ್ತೆ ಎಷ್ಟು ಸೇಲ್ ಮಾಡ್ಯಾರ ಅಂತ ಹೇಳಿ, ಹೈಯೆಸ್ಟ್ ಯಾರು ಸೇಲ್ ಮಾಡ್ಯಾರ, ಲೋಯೆಸ್ಟ್ ಯಾರು ಸೇಲ್ ಐತಿ, ಎವರೇಜ್ ಯಾರ್ದೈತಿ ಅಂತ ಹಿಂಗ್ ಫೈಂಡ್ ಮಾಡ್ಬೋದು. ಮತ್ತೆ ಯಾವ ಪ್ರಾಡಕ್ಟ್ ಹೈಯೆಸ್ಟ್ ಸೇಲ್ ಆಗೈತಿ, ಯಾವ ಪ್ರಾಡಕ್ಟ್ ಲೋಯೆಸ್ಟ್ ಸೇಲ್ ಆಗೈತಿ, ಮತ್ತೆ ಕ್ಯಾಟಗರಿ ವೈಸ್ ನಾವು ರಿಪೋರ್ಟ್ನ ರೆಡಿ ಮಾಡ್ಕೋಬಹುದು. ಹೆಂಗಂತೇಳಿ ನೋಡೋಣ. ಈಗ ಫಸ್ಟ್ ಏನ್ ಮಾಡೋದಂದ್ರೆ ಇನ್ಸರ್ಟ್ ಟ್ಯಾಬಿಗೆ ಹೋಗೋದು. ಅಲ್ಲಿ ಪೈವಟ್ ಟೇಬಲ್ ಅಂತ ಹೇಳಿ ಒಂದು ಆಪ್ಷನ್ ಐತಿ. ಇಲ್ಲಿ ಯಾವ್ದು ಜಸ್ಟ್ ಒಂದು ಕ್ಲಿಕ್ ಮಾಡ್ರಿ. ಇನ್ ದ ಮಿಡ್ಲ್ ಆಫ್ ದ ಟೇಬಲ್ ಕ್ಲಿಕ್ ಮಾಡ್ಕೊಂಡು ಇನ್ಸರ್ಟ್ ಹೋಗಿ ಪೈವಟ್ ಟೇಬಲ್ ಅಂತೇಳಿ ಆಪ್ಷನ್ ಐತಿ. ಫ್ರಮ್ ಟೇಬಲ್ ರೇಂಜ್ ಅಂತೇಳಿ ಫಸ್ಟ್ ಆಪ್ಷನ್ ಐತಿ. ಇಲ್ಲಿ ಡ್ರಾಪ್ ಡೌನ್ನಾಗ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಡೇಟಾ ರೇಂಜ್ ಸೆಲೆಕ್ಟ್ ಆಗ್ತದೆ. ಅಂದ್ರೆ ಟೇಬಲ್ ರೇಂಜ್ ಆಟೋಮೆಟಿಕ್ ಸೆಲೆಕ್ಟ್ ಆಕೈತಿ. ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಒಳಗ ಬೇಕಾ ಅಥವಾ ನ್ಯೂ ವರ್ಕ್ಶೀಟ್ ಒಳಗ ಅದು ಡೇಟಾ ಪ್ಲೇಸ್ ಆಗ್ಬೇಕಂತ ಹೇಳ್ತೈತಿ. ಅಂದ್ರೆ ಯಾವ್ದ್ರೊಳಗ ಡೇಟಾ ರಿಪೋರ್ಟ್ ಕ್ರಿಯೇಟ್ ಆಗ್ಬೇಕಂತ ಹೇಳಿ ಆಪ್ಷನ್ ಕೇಳ್ತೀವಿ. ನೀವು ಬೇಕಂದ್ರೆ ನೀವು ಇಲ್ಲ ಎಕ್ಸಿಸ್ಟಿಂಗ್ ವರ್ಕ್ ಬುಕ್ ಒಳಗ ಬೇಕಂದ್ರೆ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಒಳಗ ನಾವು ತಗೋಬಹುದು. ನಾ ಏನ್ ಮಾಡ್ಕೊಂಡಿನಿ, ನೀಟಾಗಿ ನಂಗೆ ಹೊಸದ ವರ್ಕ್ಶೀಟ್ ಒಳಗ ಬೇಕಂತ ಹೇಳಿ ನೀವು ಮಾಡ್ಕೊಂಡಿನಿ. ಓಕೆ ಮಾಡಿದ್ರು. ಇಲ್ಲಿ ನೋಡ್ರಿ ರೈಟ್ ಸೈಡ್ ಪೈವಟ್ ಟೇಬಲ್ ಫೀಲ್ಡ್ಸ್ ಎಲ್ಲ ಬಂದಾವ. ಅಂದ್ರೆ ಫೀಲ್ಡ್ಸ್ ಏನೇನ್ ಅದಾವ ಅಂದ್ರೆ ಸೇಲ್ಸ್ ಟೇಬಲ್ ಒಳಗೆ ನಮಗೂ ಆರ್ಡರ್ ಐ ಡಿ, ಆರ್ಡರ್ ಡೇಟ್, ಮಂತ್, ರೀಸನ್ ಇವೆಲ್ಲ ಇದ್ವು. ನೆಕ್ಸ್ಟ್ ಈ ಸೈಡ್ ಏನಂತಂದ್ರೆ ಪೈವಟ್ ಟೇಬಲ್ ಅದು ಒಂದು ಪಿಕ್ಚರ್ ಬಂದೈತಿ. ಇಲ್ಲಿ ಏನ್ ಮಾಡ್ಕೋಬಹುದು ಅಂದ್ರೆ ನಾವು ನಮ್ಗ ಮಂತ್ ವೈಸ್ ಬೇಕಂದ್ರೆ ಮಂತ್ ನ ರೋ ಕಾಲಮ್ಗೆ ರೋ ಫೀಲ್ಡ್ಗೆ ತಂದಿಡ್ಬೇಕು, ಡ್ರ್ಯಾಗ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಅದ್ರ ಬೇಸಸ್ ಎದ್ರ ಬೇಸಸ್ ಅಂದ್ರೆ ಸೇಲ್ಸ್ ನ ಈ ಕಡೆ ತರಬೇಕು. ಇವಾಗ ಏನಾಯ್ತು, ಮಂತ್ ವೈಸ್ ನಮ್ಗೆ ಸಮ್ ಆಫ್ ಸೇಲ್ಸ್ ಬಂತ. ಅಂದ್ರೆ 1ನೇ ತಿಂಗಳದಾಗ ಇಷ್ಟ ಆಗೈತಿ, 2ನೇ ತಿಂಗಳದೊಳಗೆ ಇಷ್ಟು, 3ನೇ ತಿಂಗಳದೊಳಗೆ ಇಷ್ಟ ಅಂತ ಹೇಳಿ ಮಂತ್ ವೈಸ್ ರಿಪೋರ್ಟ್ ನಮ್ಗೆ ಆಟೋಮೆಟಿಕ್ ಬಂದ್ಬಿಡ್ತದೆ. ಇಲ್ಲಿ ಏನಾಗೈತೆ ಅಂದ್ರೆ ಸಮ್ ಆಫ್ ಸೇಲ್ಸ್ ಬಂತಂದ್ರೆ ಮಂತ್ ವೈಸ್ ಫಸ್ಟ್ ಜನವರಿ ತಿಂಗಳೊಳಗ 10,78,000, ಸೆಕೆಂಡ್ ಮಂತ್ ಒಳಗ 17,16,800, ಹಿಂಗ್ ಒಂದು ಎಷ್ಟು ಸೇಲ್ಸ್ ಆಗ್ಯಾವಲ್ಲ ಅದು ಮಂತ್ ವೈಸ್ ಇಲ್ಲಿ ಬಂತ. ಇದನ್ನ ನಾವು ಸಾರ್ಟ್ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಮಾಡ್ಕೋಬಹುದು, ಲೋಯೆಸ್ಟ್ ಟು ಹೈಯೆಸ್ಟ್ ಮಾಡ್ಕೋಬಹುದು. ಈಗ ಲೋಯೆಸ್ಟ್ ಇಂದ ಲೋಯೆಸ್ಟ್ ಯಾವ್ದೈತಿ 11th ಮಂತ್ ಒಳಗೆ ಬರೀ ಓನ್ಲಿ 3,600 ಸೇಲ್ಸ್ ಆಗ್ಯಾವು. 10ನೇ ತಿಂಗಳದೊಳಗೆ 4,000 ಆಗೈತಿ. ಅಂದ್ರೆ ಇದು ಲೋಯೆಸ್ಟ್ ಟು ಹೈಯೆಸ್ಟ್ ಮಾಡ್ಕೊಂಡು ನಮ್ದು ಹೈಯೆಸ್ಟ್ ಟು ಲೋಯೆಸ್ಟ್ ಬೇಕಂದ್ರೆ ಅದು ಮಾಡ್ಕೊಂಡು ಇಲ್ಲಿ ಅಂದ್ರೆ 6ನೇ ತಿಂಗಳೊಳಗ ಹೈಯೆಸ್ಟ್ ಸೇಲ್ಸ್ ಆಗ್ಯಾವ ಅಂತ ಹೇಳಿ ಇದೊಂದು ರಿಪೋರ್ಟ್ ಕ್ರಿಯೇಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಹೇಳಿದ್ರೆ ನಾನು ಇದು 1ನೇ ಸೀಟ್. ಇವಾಗ ರೀಸನ್ ವೈಸ್ ನಾನು ಟೇಬಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ರೀಸನ್ ವೈಸ್ ರಿಪೋರ್ಟ್ ಕ್ರಿಯೇಟ್ ಮಾಡ್ಬೇಕು. ಅವಾಗೇನು ಜಸ್ಟ್ ಕ್ಲಿಕ್ ಆನ್ ಇನ್ ದ ಮಿಡಲ್ ಆಫ್ ದ ಟೇಬಲ್, ಇನ್ಸರ್ಟ್ ಪೈವಟ್ ಟೇಬಲ್ ಫ್ರಮ್ ಟೇಬಲ್ ರೇಂಜ್. ಇವಾಗ ಏನು ಟೇಬಲ್ ರೇಂಜ್ ಆಟೋಮೆಟಿಕ್ ಸೆಲೆಕ್ಟ್ ಆಯ್ತು. ನೆಕ್ಸ್ಟ್ ನ್ಯೂ ನ್ಯೂ ವರ್ಕ್ಶೀಟ್ ಬೇಕು ನಂಗೆ, ಓಕೆ ಅನ್ನೋದು. ಇವಾಗ ಏನ್ ಮಾಡೋದು, ರೀಸನ್ ವೈಸ್ ರೀಸನ್ ರೋ ಕಾಲಮ್ ರೋ ಫೀಲ್ಡ್ ತರೋದು ಮತ್ತು ಸೇಲ್ಸ್. ಮತ್ತೆ ನಮ್ಗೆ ಏನ್ ಬೇಕಾ ರಿಪೋರ್ಟ್ ಎದ್ರ ಬೇಸಿಸ್ ಮೇಲೆ ಬೇಕು ರಿಪೋರ್ಟ್ ಅಂದ್ರೆ ಸೇಲ್ಸ್ ಮೇಲೆ ವ್ಯಾಲ್ಯೂ ಸೇಲ್ಸ್. ಇವಾಗ ನೋಡ್ರಿ ಇಲ್ಲಿ ಬಂದ ಅಂದ್ರೆ ಈಸ್ಟ್ ಒಳಗ ಇಷ್ಟು ಸೇಲ್ಸ್ ಆಗೈತಿ, ನಾರ್ತ್ ಒಳಗ ಇಷ್ಟು, ಸೌತ್ ಒಳಗೆ ಇಷ್ಟು, ವೆಸ್ಟ್ ಒಳಗೆ ಇಷ್ಟು ಅಂತ ಹೇಳಿ
24,69,000 ಈಸ್ಟ್ ಒಳಗೆ ಆಗೈತಿ. ನಾರ್ತ್ ಒಳಗೆ 24,62,000 ನಾರ್ತ್ ಒಳಗೆ ಆಗೈತಿ ಅಂತ. ಮತ್ತೆ ಆಗೇನಿತ್ತು ಫಿಲ್ಟರ್ ಸಾರ್ಟ್ ಮಾಡ್ಕೊಂಡು ಹೈಯೆಸ್ಟ್ ಲೋಯೆಸ್ಟ್ ಮಾಡ್ಕೊರಿ, ಇಲ್ಲ ಲೋಯೆಸ್ಟ್ ಹೈಯೆಸ್ಟ್ ಮಾಡ್ಕೊರಿ. ಸೌತ್ ಕಡಿಮೆ ಆಗೈತಿ, ನಾರ್ತ್ ಕಡಿಮೆ ಆಗೈತಿ, ಆಮೇಲೆ ಇಷ್ಟು ಕಡಿಮೆ ಆಗೈತಿ, ವೆಸ್ಟ್ ಹೈಯೆಸ್ಟ್ ಸ್ಯಾಲ್ರಿ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಏನೈತಂದ್ರೆ ಇನ್ನೂ ಏನ್ ಮಾಡ್ಕೋಬಹುದು ಅಂದ್ರೆ ಇನ್ನೂ ಬೇರೆ ಬೇರೆ ರಿಪೋರ್ಟ್ ಕ್ರಿಯೇಟ್ ಮಾಡ್ಬೋದಾವ ಇಲ್ಲಿ, ಅದನ್ನ ನೋಡಿ. ಇದೇನಾಯ್ತು, ಸೌತ್ ರೀಸನ್ ವೈಸ್ ರಿಪೋರ್ಟ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಸೇಲ್ಸ್ ಪರ್ಸನ್ ವೈಸ್ ಯಾವ ಸೇಲ್ಸ್ ಪರ್ಸನ್ ಎಷ್ಟು ಸೇಲ್ಸ್ ಮಾಡೋಣ ಅಂತ ಹೇಳಿ. ಇವಾಗ ಮಿಡಲ್ ಆಫ್ ದ ಟೇಬಲ್ ಕ್ಲಿಕ್ ಮಾಡೋದು, ಇನ್ಸರ್ಟ್ ಹೋಗೋದು, ಪೈವಟ್ ಟೇಬಲ್ ಫ್ರಮ್ ಟೇಬಲ್ ರೇಂಜ್, ಮತ್ತೆ ನೀವು ವರ್ಕ್ ಶೀಟ್ ಓಕೆ ಮಾಡಿ ಇಲ್ಲಿ ಏನ್ ಮಾಡೋದು, ಮತ್ತೆ ವ್ಯಾಲ್ಯೂಸ್ ರೋಸ್ ಒಳಗ ಸೇಲ್ಸ್ ಪರ್ಸನ್ ವ್ಯಾಲ್ಯೂಸ್ ಸೇಲ್ಸ್, ಇಲ್ಲಿ ಬಂದ್ ನೋಡ್ರಿ. ಅಂದ್ರೆ ಅನಿತಾ, ಅರ್ಜುನ್, ಕಿರಣ್, ಪ್ರಿಯಾ ಅಂತ ಅಂದ್ರೆ ಯಾರ್ಯಾರು ಎಷ್ಟು ಸೇಲ್ಸ್ ಮಾಡಂದ್ರೆ ಆಟೋ ಸಮ್ ಆಗಿ ಬಂದ್ಬಿಡುತ್ತೆ ಇಲ್ಲಿ ನಾವು ಮೊದ್ಲು ಏನ್ ಮಾಡ್ಬೋದಿತ್ತು, ಫಾರ್ಮುಲಾ ಎಲ್ಲ ಇಫ್ ಫಾರ್ಮುಲಾ ಹಾಕೊಂಡು ಅನಿತಾ ಅವ್ರದ್ದು ಎಷ್ಟಾಗೈತೆ ಅಂತ ಫೈಂಡ್ ಮಾಡ್ಬೋದಿತ್ತು, ಕೌಂಟ್ ಇಫ್ ಮಾಡ್ಬೇಕಾಗಿತ್ತು. ಅಂತವೆಲ್ಲ ಇಲ್ಲಿ ಏನಿಲ್ಲ, ಜಸ್ಟ್ ಪೈವಟ್ ಟೇಬಲ್ ಯೂಸ್ ಮಾಡ್ಕೊಂಡು ಒಂದು ಕ್ರೈಟೇರಿಯಾಕ್ಕೆ ಒಂದು ರಿಪೋರ್ಟ್ ನಾವು ಜನರೇಟ್ ಮಾಡ್ಕೊಂಡೇವಿ. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಪ್ರಾಡಕ್ಟ್ ವೈಸ್ ಮಾಡ್ಕೋಬಹುದು. ಇನ್ಸರ್ಟ್ ಪೈವಟ್ ಟೇಬಲ್, ನೀವು ವರ್ಕ್ಶೀಟ್, ಇಲ್ಲಿ ಏನು ಪ್ರಾಡಕ್ಟ್ ಸೇಲ್ಸ್ ಅಂದ್ರೆ ನೋಡ್ರಿ, ಹೆಡ್ಸೆಟ್ ಎಷ್ಟು ಸೇಲ್ಸ್ ಆಗ್ಯಾವು, ಕೀಬೋರ್ಡ್ ಎಷ್ಟು ಸೇಲ್ಸ್ ಆಗ್ಯಾವು, ಲ್ಯಾಪ್ಟಾಪ್ ಎಷ್ಟು ಸೇಲ್ಸ್ ಆಗ್ಯಾವ, ಮಾನಿಟರ್ ಎಷ್ಟು ಸೇಲ್ ಆಗ್ಯಾವ, ಮೌಸ್ ಎಷ್ಟು ಸೇಲ್ ಆಗ್ಯಾವ, ಪ್ರಿಂಟರ್ ಎಷ್ಟು ಸೇಲ್ ಆಗ್ಯಾವ. ಅಂದ್ರೆ ಇದು ಅಗೇನ್ ಪ್ರಾಡಕ್ಟ್ ವೈಸ್ ರಿಪೋರ್ಟ್ ಬಂತ ನಮಗೆ ಇಲ್ಲಿ. ಇನ್ನು ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂದ್ರೆ ಕ್ಯಾಟಗರಿ ವೈಸ್ ಸಹ ನಾವು ಡೇಟಾ ರಿಪೋರ್ಟ್ ನ ಜನರೇಟ್ ಮಾಡ್ಕೋಬಹುದು. ಮತ್ತಿಲ್ಲಿ ಟೇಬಲ್ ಕ್ಲಿಕ್ ಮಾಡ್ಕೊರಿ, ಇನ್ಸರ್ಟ್ ಹೋಗೋದು, ಪೈವಟ್ ಟೇಬಲ್ ಹೋಗೋದು, ಫ್ರಮ್ ಟೇಬಲ್ ರೇಂಜ್, ನೀವು ವರ್ಕ್ ಶೀಟ್. ಓಕೆ, ನೆಕ್ಸ್ಟ್ ಏನ್ ಬೇಕು ನಮ್ಗೆ ಅಂದ್ರೆ ಕ್ಯಾಟಗರಿ ವೈಸ್, ಕ್ಯಾಟಗರಿ ಸೇಲ್ಸ್ ನೋಡ್ರಿ. ಅಂದ್ರೆ ಎಕ್ಸಸರೀಸ್ ಎಷ್ಟು ಸೇಲ್ಸ್ ಆಗ್ಯಾವ, ಎಲೆಕ್ಟ್ರಾನಿಕ್ಸ್ ಎಷ್ಟು, ಆಫೀಸ್ ಅಂದ್ರೆ ಆಫೀಸ್ ಯೂಸೇಬಲ್ಸ್ ಎಷ್ಟು ಆಗ್ಯಾವ ಅಂತ, ಎಷ್ಟು ಸೇಲ್ಸ್ ಆಗ್ಯಾವ ಅಂತ. ಎಷ್ಟು ಲೋಯೆಸ್ಟ್ ಬಂದ. ಇವಾಗ ನಾವು ಸಾರ್ಟು ಮಾಡ್ಕೋಬಹುದು ಇಲ್ಲಿ, ಅದನ್ನ ಹೇಳಿದೆಯಿಂದ ಸಾರ್ಟ್ ಆಟೋಮೆಟಿಕ್ ಆಗಿ ನಾವು ಸಾರ್ಟು ಮಾಡ್ಕೋಬಹುದು ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡೋದಂದ್ರೆ ಪ್ರಾಫಿಟ್ ಸಹ ನಾವು ಇಲ್ಲಿ ಟೇಬಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ ಏನ್ ಮಾಡಿಲ್ಲ ಅಂದ್ರೆ ಪ್ರಾಫಿಟ್ ವೈಸ್ ನಾವು ಪ್ರಾಡಕ್ಟ್ ವೈಸ್ ಎಷ್ಟು ಪ್ರಾಫಿಟ್ ಆಗೈತೆ ಅಂತ ಫೈಂಡ್ ಮಾಡ್ಕೋಬಹುದು. ಹೆಡ್ಸೆಟ್ ಎಷ್ಟು ಪ್ರಾಫಿಟ್, ಹೆಡ್ಸೆಟ್ ಇಂದ ಎಷ್ಟು ಪ್ರಾಫಿಟ್ ಆಗೈತಿ, ಕೀಬೋರ್ಡ್ ಇಂದ ಎಷ್ಟಾಗೈತಿ, ಲ್ಯಾಪ್ಟಾಪ್ ಇಂದ ಇಷ್ಟಾಗೈತಿ, ಮಾನಿಟರ್ ಇಂದ ಇಷ್ಟಾಗೈತಿ, ಮೌಸ್ ಇಂದ ಇಷ್ಟಾಗೈತಿ, ಪ್ರಿಂಟರ್ ಇಂದ ಇಷ್ಟಾಗೈತೆ ಅಂತ ಫೈಂಡ್ ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇವಕ್ಕ ನಾವು ಚಾರ್ಟ್ ಕ್ರಿಯೇಟ್ ಮಾಡೋದೈತಿ. ನೆಕ್ಸ್ಟ್ ಚಾರ್ಟ್ ಕ್ರಿಯೇಟ್ ಮಾಡಿ ಇನ್ನು ಕರೆಕ್ಟ್ ಆದ ಇಮೇಜ್ ಅವಿಲಿ ಅಂದ್ರೆ ಇಮೇಜ್ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆದ ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡೋಣ ನೆಕ್ಸ್ಟ್ ವಿಡಿಯೋದೊಳಗ. ಇವೆಲ್ಲ ಏನಂದ್ರಿ ಆಕ್ಚುಲಿ ಒಬ್ಬ ಅಂದ್ರೆ ಯಾವ್ದಾದ್ರು ಸ್ಟೂಡೆಂಟ್ ಅಥವಾ ಯಾವ ಸ್ಟೂಡೆಂಟ್ ಅಥವಾ ಪ್ರೊಫೆಷನಲ್ ಇರ್ಬೋದು, ಇವೆಲ್ಲ ಟ್ರಿಕ್ಸ್ ಮತ್ತೆ ಇವೆಲ್ಲ ಫೀಚರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಇನ್ನು ನಮ್ಮ ಸ್ಕಿಲ್ ಅನ್ನು ಅಪ್ಗ್ರೇಡ್ ಮಾಡ್ಕೋಬಹುದು ಮತ್ತು ಪ್ರೊಫೆಷನಲಿ ನಾವು ಎಲ್ಲಾದ್ರೂ ಸರ್ವೈವ್ ಆಗಕ್ಕೆ ಹೆಲ್ಪ್ ಆಗ್ತಾವ.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಥ್ಯಾಂಕ್ ಯು.